ಅಲ್ಲಿ ಮಾತಾಡೋರೆ ಇಲ್ಲ ಕಡೆ ಅಲ್ಲಿ ಮಾತಾಡೋರೆ ಇದು ಹಿಂದೆ ಬನ್ನಿ ಯಾತಕ್ಕಾಗಿ ಹೋರಾಟ ಬಂಧಿಸಿ 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 ಕಡೆಗಣಿಸಿ ಅವಶ್ಯ ಸತ್ತದಿಂದ ನೀಡಿಸಿರುವ ರಮೇಶ್ ಕತ್ತಿಗೆ ಧಿಕ್ಕಾರ ಧಿಕ್ಕಾರ 420 ರಮೇಶ್ ಕತ್ತಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತೇಳಿ ಸಂಕ್ಷಿಪ್ತವಾಗಿ ತಮಗೆ ವಿಚಾರ ಇರ್ತಾರೆ ಅದಾದ್ಮೇಲೆ ಎಲ್ಲ ಸಮಾಜದ ಮುಖಂಡರೇ ಕಳೆದ 19ನೇ ತಾರೀಕು ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಕಳೆದ 30 ವರ್ಷದಲ್ಲಿ ಇದ್ದಂತಹ ಆ ಒಂದು ಬ್ಯಾಂಕ್ ಚುನಾವಣೆಯಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದ ಬೆಂಬಲಿತರು ಗೆದ್ದಂತಹ ಒಂದು ಸಂದರ್ಭದಲ್ಲಿ ಅವತ್ತು ಮಾಜಿ ಸಂಸದರಾದಂತಹ ರಮೇಶ್ ಕತ್ತಿಯವರು ಈ ಒಂದು ಸಮಾಜವನ್ನ ಕೀಳು ಭಾಷೆಯ ಬಂಧು ಮುಖಾಂತರ ನಿಂದಿಸಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ದೇಶಕ್ಕೆ ಒಂದು ಶ್ರೇಷ್ಠ ಒಂದು ಗ್ರಂಥವನ್ನು ಕೊಟ್ಟಂತಹ ಸಮಾಜಗಳು, ಈ ದೇಶಕ್ಕೆ ಪರಾಕ್ರಮವನ್ನು ತೋರಿಸಿದಂತಹ ಏಕೈಕ ಕುಟುಂಬ ಇದು. ನೂರಾರು ಜನ ಈ ರಾಜ್ಯವನ್ನ ಆಳ್ವಿಕೆ ಮಾಡುವ ಮುಖಾಂತರ ಈ ಸಮಾಜದಲ್ಲಿ ಎಷ್ಟೋ ಜನಾಂಗವನ್ನು ಸಹಾನುಭೂತಿಯಿಂದ ಕಂಡಂತ ಸಮಾಜ ಇದು. ಇಂತಹ ಒಂದು ಸಮಾಜ ಮತ್ತೆ ದೇಶಭಕ್ತಿಯನ್ನ ಪ್ರದರ್ಶನ ಮಾಡಿದಂತಹ ಅದರಲ್ಲಿ ಬೇರೆ ಕುಟುಂಬ ಇದು. ಇಂತಹ ಒಂದು ಶ್ರೇಷ್ಠವಾದ ಸಮಾಜವನ್ನ ಕೀಳು ಭಾಷೆ ಬಳಸುವ ಮುಖಾಂತರ ನಿಂದಿಸತಕ್ಕಂಥದ್ದು ಇವತ್ತು ಅತ್ಯಂತ ಸಮಾಜ. ಇವತ್ತು ರಾಜ್ಯದಾದ್ಯಂತ ಎಲ್ಲ ತಾಲೂಕಿನಲ್ಲಿ ಮುಚ್ಚುವ ಮುಖಾಂತರ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೇವೆ. ಇದು ಸಾಂಕೇತಿಕ ಪ್ರತಿಭಟನೆ. ಅವರು ಸತ್ಯಕ್ಕೆ ಈ ಸಮಾಜವನ್ನ ಕ್ಷಮಾಪಣೆ ಕೇಳಬೇಕು. ಮತ್ತೆ ಇನ್ನು ಮುಂದೆ ಇಂತಹ ಕೀಳು ಭಾಷೆ ಮುಖಾಂತರ ಪುಷ್ಟೀಕರಿಸುವ ಮುಖಾಂತರ ಸಮಾಜವನ್ನ ಖಂಡನೆ ಮಾಡುತ್ತೆ. ಆದ್ರೆ ಇಂದ ಮುಂದೆ ಉಗ್ರ ಪ್ರತಿಭಟನೆ ಮುಖಾಂತರ ಈ ಸಮಾಜ ಮಲಗಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ಈ ಪ್ರತಿಭಟನೆ ದಹನದ ಮೂಲಕ ತೋರಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತೊಂದು ಶಾಂತಿ ರೀತಿಯಲ್ಲಿ ಇವತ್ತು ಎಲ್ಲ ಜನಪ್ರತಿನಿಧಿಗಳು ಸಾಮಾನ್ಯ ಅಲ್ಲ, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಒಂದೊಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥವ್ರು. ಹಾಗಾಗಿ ಲಕ್ಷಾಂತರ ಜನ ಇವತ್ತು ಕರ್ನಾಟಕದಾದ್ಯಂತ ಅವರ ವಿರೋಧ ವ್ಯಕ್ತಪಡಿಸಲಾಗಿದೆ. ದಯಮಾಡಿ ಇನ್ನು ಹೆಚ್ಚು ದಿನ ಬಿಡನೆ ಅವರು ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ಮತ್ತೆ ಎಚ್ಚೆತ್ತ ಸಮಾಜ ಇವತ್ತು ಕೂತಿಲ್ಲ. ಏನೇ ಸಂದರ್ಭವನ್ನು ನಾವು ಉಗ್ರವಾಗಿ ಪ್ರತಿಭಟಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಈ ಒಂದು ಶಾಂತಿಯುತ ಪ್ರತಿಭಟನೆ ಮುಖಾಂತರ ಈ ಪ್ರತಿಭಟನೆ ದೆಹಲಿಯ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಬಂಧುಗಳೇ, ಈಗ ಈ ಒಂದು ಕಾರ್ಯಕ್ರಮನ ಮಾತಾಡಲು ಅನುವು ಮಾಡಿಕೊಟ್ಟಂತಹ ಎಲ್ಲರಿಗೂ ಒಂದು